ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ದಿನದ ಗ್ರಹಗತಿಗಳ ಬಗ್ಗೆ ನಾವು ನೋಡೋದಾದರೆ, ಈ ದಿನವು ಶುಕ್ಲ ಪಕ್ಷದ ದ್ವಾದಶಿ ತಿಥಿಯಾಗಿದೆ. ಚಂದ್ರನು ತನ್ನದೇ ಆದ ಸ್ವಂತ ರಾಶಿಯಾದ ಕರ್ಕ ರಾಶಿಯಲ್ಲಿ ಸಂಚರಿಸುತ್ತಾ ಇರೋದು. ಚಂದ್ರನು ಈ ದಿನ ಈ ಪುಷ್ಯ ನಕ್ಷತ್ರದಲ್ಲಿ ಇರಲಿದ್ದಾನೆ. ಈ ಪುಷ್ಯ ನಕ್ಷತ್ರವನ್ನು ಅತ್ಯಂತ ಮಂಗಳಕರ ಮತ್ತು ಶುಭ ನಕ್ಷತ್ರವೆಂದು ಪರಿಗಣಿಸಲಾಗುತ್ತೆ. ಇದರ ಜೊತೆಗೆ ಈ ಸೌಭಾಗ್ಯ ಯೋಗ, ಆಯುಷ್ಮಾನ್ ಯೋಗ ಮತ್ತು ತ್ರಿಪುರಷ್ಕರ ಎಂಬ ಅತ್ಯಂತ ಶಕ್ತಿಯುತವಾದ ಯೋಗಗಳು ಈ ದಿನ ನಿರ್ಮಾಣವಾಗುತ್ತಿವೆ. ಯೋಗಗಳ ದೃಷ್ಟಿಯಿಂದ ನೋಡಿದರೆ ಕುಂಭರಾಶಿಯವರಿಗೆ ಇದು ಅತ್ಯಂತ ಶುಭದಾಯಕವಾದ ದಿನ ಅಂತ ಹೇಳಬಹುದು. ಚಂದ್ರನು ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ಮತ್ತು ಶನಿಯ ನಕ್ಷತ್ರದಲ್ಲಿ ಇರುವುದರಿಂದ ಈ ದಿನ ನೀವು ಕೊಂಚ ಭಾವುಕರಾಗುತ್ತೀರಿ. ಈ ಸಣ್ಣ ಸಣ್ಣ ವಿಷಯಗಳಿಗೂ ಮನಸ್ಸು ಮಿಡಿಯಬಹುದು. ಈ ಭಾವುಕತೆಯು ನಿಮ್ಮ ಹಳೆಯ ಸಂಬಂಧಗಳ ಬಗ್ಗೆ ಇರಬಹುದು ಅಥವಾ ನಿಮ್ಮ ಆತ್ಮೀಯರನ್ನು ನೋಡಿದಾಗ ಮನಸ್ಸಿನಲ್ಲಿ ಮೃದುವಾದ ಭಾವನೆಗಳು ಉಂಟಾಗುತ್ತೆ. ದಿನದ ಆರಂಭವು ಬಹಳ ಸಕಾರಾತ್ಮಕವಾಗಿ ಇರಲಿದೆ. ತಿಂಗಳ ಮೊದಲನೆಯ ದಿನ ಆಗಿರೋದ್ರಿಂದ ಈ ಮನಸ್ಸಿನಲ್ಲಿ ಹಲವಾರು ಸ್ವಲ್ಪ ಯೋಚನೆಗಳು ಓಡಾಡುತ್ತಿರಬಹುದು. ಆರೋಗ್ಯವು ಸಾಧಾರಣವಾಗಿ ಉತ್ತಮವಾಗಿ ಇರುತ್ತೆ. ಆದರೆ ನೀವು ದಿನದ ಸಂಪೂರ್ಣ ಲಾಭವನ್ನು ಪಡೆಯಬೇಕೆಂದರೆ ಸ್ವಲ್ಪ ದೈಹಿಕ ವ್ಯಾಯಾಮ ಮತ್ತು ಈ ಪ್ರಾಣಾಯಾಮದ ಕಡೆಗೆ ಗಮನ ಹರಿಸುವುದು ಅವಶ್ಯಕ. ನಿಮ್ಮ ಮೇಲೆ ಜವಾಬ್ದಾರಿಗಳ ಹೊರೆ ಹೆಚ್ಚಿರುವುದರಿಂದ ದೈಹಿಕವಾಗಿ ಸಕ್ರಿಯವಾಗಿರುವುದು ನಿಮ್ಮ ಕೆಲಸದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ. ಆರ್ಥಿಕ ದೃಷ್ಟಿಯಿಂದ ಈ ದಿನ ಕುಂಭರಾಶಿಯವರಿಗೆ ಅದೃಷ್ಟ ತರಲಿದೆ. ಹಣದ ಹರಿವು ಉತ್ತಮವಾಗಿರುತ್ತೆ. ಆದರೆ ಗಮನಿಸಬೇಕಾದ ಅಂಶವೆಂದರೆ ನಿಮಗೆ ಈ ದಿನ ಕೇವಲ ಒಂದು ನಿರ್ದಿಷ್ಟ ಮೂಲದಿಂದ ಮಾತ್ರ ಆರ್ಥಿಕ ಲಾಭ ಅಥವಾ ಈ ಧನ ಪ್ರಾಪ್ತಿಯಾಗುವ ಯೋಗ ಇದೆ. ಆಸ್ತಿ ಪಾಸ್ತಿ ವಿಷಯಗಳಲ್ಲಿ ಈ ದಿನ ಅತ್ಯಂತ ಫಲಪ್ರದವಾಗಿದೆ. ಹಳೆಯ ಬಾಕಿ ಉಳಿದಿರುವ ಹಣ ಮರಳಿ ಬರುವ ಸಾಧ್ಯತೆಗಳು ತುಂಬಾ ಇದೆ. ನಿಮ್ಮ ಆಪ್ತ ವಲಯದವರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿ ಇರಿ. ನಿಮ್ಮ ಪರಿಚಯಸ್ಥರಲ್ಲೇ ಒಬ್ಬರು ಈ ದಿನ ನಿಮ್ಮ ಮನಸ್ಸಿಗೆ ನೋವಾಗುವಂತಹ ಅಥವಾ ನಿಮಗೆ ಇಷ್ಟವಾಗದ ಮಾತುಗಳನ್ನು ಆಡುವ ಸಾಧ್ಯತೆ ಕೂಡ ಇದೆ. ಇದರಿಂದ ನಿಮ್ಮ ಮನಸ್ಸಿನ ಶಾಂತಿ ಹಾಳಾಗಬಹುದು. ಅಂತಹ ವ್ಯಕ್ತಿಗಳಿಂದ ದೂರವಿರುವುದು ಉತ್ತಮ. ಯಾರು ನಿಮ್ಮ ಈ ಸಮಯ ಮತ್ತು ಮನಸ್ಥಿತಿಯನ್ನು ಹಾಳು ಮಾಡ್ತಾರೆ ಎಂಬ ಅರಿವು ನಿಮಗಿದ್ದರೆ ಅವರೊಂದಿಗೆ ಈ ವಾದಕ್ಕೆ ಇಳಿಯದೆ ಮೌನವಾಗಿರುವುದು ಒಳ್ಳೆಯದು. ಉದ್ಯೋಗಿಗಳಿಗೆ ಈ ದಿನ ಸವಾಲಿನಿಂದ ಕೂಡಿರುತ್ತೆ. 6ನೇ ಮನೆಗೆ ಸಂಬಂಧಿಸಿದಂತೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಸ್ಪರ್ಧೆ ಹೆಚ್ಚಾಗುತ್ತೆ. ಆದರೆ ಈ ಸ್ಪರ್ಧೆಯನ್ನು ಎದುರಿಸಿ ಹೇಗೆ ಯಶಸ್ಸು ಪಡೆಯಬೇಕು ಎಂಬ ಈ ಚಾಕಚಕ್ಯತೆ ನಿಮ್ಮಲ್ಲಿ ಇರುತ್ತೆ. ಕೆಲಸವಿಲ್ಲದೆ ಹೊಸ ಉದ್ಯೋಗಕ್ಕಾಗಿ ಹುಡುಕಾಟ ನಡೆಸುತ್ತಿರುವವರಿಗೆ ಹಲವು ಅವಕಾಶಗಳು ಹುಡುಕಿಕೊಂಡು ಬರುತ್ತೆ. ಆದರೆ ಬಂದ ಮೊದಲೇ ಅವಕಾಶವನ್ನು ಅಂತಿಮ ಎಂದು ಭಾವಿಸಬೇಡಿ. ಎಲ್ಲ ಆಯ್ಕೆಗಳನ್ನು ಸರಿಯಾಗಿ ಪರಿಶೀಲಿಸಿ ನಂತರವಷ್ಟೇ ನಿರ್ಧಾರ ತೆಗೆದುಕೊಳ್ಳಿ. ಕೆಲಸದ ಒತ್ತಡ ನಡುವೆಯೂ ನೀವು ತೋರುವ ಶ್ರಮ ನಿಮ್ಮ ಭವಿಷ್ಯದ ಉನ್ನತಿಗೆ ಬಲವಾದ ತಳಹದಿಯಾಗುತ್ತೆ. ಈ ಕುಟುಂಬದ ವಿಷಯಕ್ಕೆ ನಾವು ನೋಡೋದಾದರೆ, ದಿನದ ಬಹುಪಾಲು ಸಮಯ ಈ ಕೆಲಸದ ಒತ್ತಡದಲ್ಲಿ ಕಳೆಯುವುದರಿಂದ ಸಂಜೆಯ ವೇಳೆಗೆ ಸ್ವಲ್ಪ ದಣಿವಾಗಬಹುದು. ಆದರೆ ಆ ದಣಿವಿನ ಸಿಟ್ಟನ್ನು ಕುಟುಂಬದ ಸದಸ್ಯರ ಮೇಲೆ ತೋರಿಸಬೇಡಿ. ಸಂಜೆ ನಿಮ್ಮ ಕುಟುಂಬದವರೊಂದಿಗೆ ಕಳೆಯಲು ಸುಂದರವಾದ ಅವಕಾಶಗಳು ಸಿಗುತ್ತೆ. ಪ್ರೇಮಿಗಳಿಗೆ ಈ ದಿನವು ತುಂಬಾ ಸಂತೋಷದಿಂದ ಕೂಡಿದೆ. ಒಂದು ಮುಖ್ಯವಾದ ಎಚ್ಚರಿಕೆ ಎಂದರೆ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಮಾತನಾಡುವಾಗ ಹಳೆಯ ಕಹಿ ಘಟನೆಗಳನ್ನು ಅಥವಾ ಈ ವಿವಾದಾತ್ಮಕ ವಿಷಯಗಳನ್ನು ಪ್ರಸ್ತಾಪಿಸಬೇಡಿ. ಚಂದ್ರನ ಸ್ಥಿತಿಯಿಂದಾಗಿ ಹಳೆಯ ವಿಚಾರಗಳು ಮತ್ತೆ ಮುನ್ನೆಲೆಗೆ ಬಂದ ಸಣ್ಣ ಜಗಳ ದೊಡ್ಡದಾಗುವ ಸಾಧ್ಯತೆ ಕೂಡ ಇರುತ್ತೆ. ಆದ್ದರಿಂದ ಶಾಂತಿಯಿಂದ ವ್ಯವಹರಿಸಿ ಮತ್ತು ಸಂಬಂಧವನ್ನು ಗಟ್ಟಿಗೊಳಿಸಲು ಪ್ರಯತ್ನಿಸಿ. ವ್ಯಾಪಾರಸ್ಥರಿಗೆ ಈ ದಿನ ಲಾಭದಾಯಕವಾಗಿ ಇರುತ್ತೆ. ನೀವು ಮಾಡುವ ಕೆಲಸದ ಮೇಲೆ ಸಂಪೂರ್ಣ ಗಮನ ಹರಿಸುವುದರಿಂದ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕಾಣ್ತೀರಾ. ನಿಮ್ಮ ಶ್ರಮಕ್ಕೆ ತಕ್ಕಂತೆ ಫಲಿತಾಂಶಗಳು ದೊರೆಯುತ್ತೆ. ಈ ಮಕ್ಕಳ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳಿದ್ದು ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಉತ್ತಮ ಅಂತಲೇ ಅನ್ನಬಹುದು. ನನ್ನ ಆತ್ಮೀಯ ಕುಂಭರಾಶಿಯವರ ಜೀವನದ ಅತಿ ದೊಡ್ಡ ತಿರುವುಗಳ ಬಗ್ಗೆ ಬ್ರಹ್ಮಾಂಡವು ನೀಡುತ್ತಿರುವ ಮುನ್ಸೂಚನೆ ಅಂತಲೇ ಅನ್ನಬಹುದು. ನಿಮ್ಮ ಕಣ್ಣಿನ ಮಣಿ ಅಂದರೆ ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ವ್ಯಕ್ತಿ ನಿಮ್ಮಿಂದ ದೂರವಾಗಲಿದ್ದಾರೆ ಎಂಬ ಕಟು ಸತ್ಯವನ್ನು ನಾನು ಮೊದಲೇ ಹೇಳುತ್ತಿದ್ದೇನೆ. ಹಾಗಾಗಿ ನೀವು
ಈ ಒಂದು ಜೀವನ ಪರ್ಯಂತ ಪಶ್ಚಾತ್ತಾಪ ಪಡಬೇಕಾಗಬಹುದು. ಮುಂದಿನ 72 ಗಂಟೆಗಳಲ್ಲಿ, ಅಂದರೆ ಕೇವಲ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅಂತಹ ಒಂದು ಅದೃಷ್ಟದ ಸ್ಫೋಟ ಸಂಭವಿಸಲಿದೆ. ಅದನ್ನು ತಡೆಯುವ ಶಕ್ತಿ ಯಾವ ಮನುಷ್ಯನಿಗೂ ಕೂಡ ಇಲ್ಲ. ಇದು ಬರೆದಿಟ್ಟುಕೊಳ್ಳಿ. ಆಕಾಶದಲ್ಲಿ ನಡೆಯುತ್ತಿರುವ ಮಹತ್ತರ ಬದಲಾವಣೆ ಅಂತಲೇ ಅನ್ನಬಹುದು. ಇಂದು ನಾನು ಸುಮ್ಮನೆ ಮತ್ತೊಂದು ಈ ಒಂದು ರಾಶಿಫಲದ ವಿಡಿಯೋ ಮಾಡಲು ಬಂದಿಲ್ಲ. ಆಕಾಶದಲ್ಲಿ ಕಳೆದ 12 ವರ್ಷಗಳಲ್ಲಿ ನಡೆಯುವಂತಹ ಈ ಒಂದು ವಿರಳ ಘಟನೆ ನಡೆಯುತ್ತಿದೆ. ಗ್ರಹಗಳು ಕೂಗುತ್ತಿವೆ, ನಕ್ಷತ್ರಗಳು ಚೀರುತ್ತಿವೆ. ಬೃಹಸ್ಪತಿ, ಗುರು ಮತ್ತು ಶನಿಯು ಅಂತಹ ಒಂದು ಸ್ಥಿತಿಯಲ್ಲಿ ಇರುವುದು. ಇದು ದಶಕಗಳಿಗೊಮ್ಮೆ ಮಾತ್ರ ಸಂಭವಿಸುತ್ತೆ. ಇದರೊಂದಿಗೆ ಶುಕ್ರ ಮತ್ತು ಈ ರಾಹುವಿನ ಯುತಿಯು ನಿಮ್ಮ ಅದೃಷ್ಟದ ಬಾಗಿಲನ್ನು ಒಂದೇ ಏಟಿಗೆ ತೆರೆಯಲು ಸಿದ್ಧವಾಗಿವೆ. ಚಂದ್ರನ ವಿಶೇಷ ದೆಸೆಯು ನಿಮ್ಮ ಭಾವನೆಗಳು ಮತ್ತು ಸಂಬಂಧಗಳನ್ನು ಒಂದು ಹೊಸ ಹಂತಕ್ಕೆ ಕೊಂಡೊಯ್ಯುತ್ತೆ. ಇತಿಹಾಸ ಸಾಕ್ಷಿಯಾಗಿದೆ. ಯಾವಾಗೆಲ್ಲ ಗ್ರಹಗಳು ಈ ರೀತಿ ಒಂದೇ ಸಾಲಿನಲ್ಲಿ ಬರುತ್ತವೆಯೋ ಆಗ ಜಗತ್ತು ಬದಲಾಗುತ್ತೆ. ನೀವು ಈ ಸಂದೇಶವನ್ನು ಕೇಳುತ್ತಿದ್ದೀರಿ ಎಂದರೆ ಇದು ಕಾಕತಾಳೀಯವಲ್ಲ. ಇದನ್ನು ಕೇಳಲು ಭಗವಂತನೇ ನಿಮ್ಮನ್ನು ಇಲ್ಲಿಗೆ ಕಳುಹಿಸಿದ್ದಾನೆ ಅಂತ ಅನ್ನಬಹುದು. ನಿಮ್ಮ ಜೀವನದಲ್ಲಿ ಅಂತಹ ಒಬ್ಬ ವ್ಯಕ್ತಿ ಇದ್ದಾರೆಯೇ? ಯಾರ ಒಂದು ನಗುವಿನಿಂದ ನಿಮ್ಮ ಇಡೀ ದಿನ ಸುಂದರವಾಗಿರುತ್ತದೆಯೋ, ಯಾರ ಧ್ವನಿ ಕೇಳಿದರೆ ನಿಮ್ಮ ಇಡೀ ದಿನದ ಆಯಾಸ ಮರೆತು ಹೋಗುತ್ತೋ ಅಂತಹವರು ನಿಮ್ಮ ತಾಯಿ ಇರಬಹುದು, ಅಥವಾ ತಂದೆ ಇರಬಹುದು, ನಿಮ್ಮ ಮಗ ಅಥವಾ ಮಗಳು ಇರಬಹುದು, ಅಥವಾ ನಿಮ್ಮ ಸಂಗಾತಿ ಅಥವಾ ಜೀವಕ್ಕಿಂತ ಮಿಗಿಲಾದ ಗೆಳೆಯ ಇರಬಹುದು. ಈಗ ಆ ವ್ಯಕ್ತಿಯ ಮುಖ ನಿಮ್ಮ ಕಣ್ಣ ಮುಂದೆ ಬಂತಲ್ಲವೇ? ಅವರ ಬಗ್ಗೆ ಯೋಚಿಸುವಾಗಲೇ ನಿಮ್ಮ ಕಣ್ಣುಗಳು ತೇವವಾಗುತ್ತಿರಬಹುದು. ಏಕೆಂದರೆ ನಿಮ್ಮ ಒಳಗಿನ ಆತ್ಮಕ್ಕೆ ತಿಳಿದಿದೆ ಏನೋ ಒಂದು ಬದಲಾಗುತ್ತಿದೆ ಎಂದು. ಒಂದು ವಿಚಿತ್ರವಾದ ಆತಂಕ ನಿಮ್ಮನ್ನು ಕಾಡುತ್ತಿರಬಹುದು. ನಿಮ್ಮ ಕಣ್ಣಿನ ಮಣಿ ದೂರದಲ್ಲಿದ್ದಾರೆ. ಆದರೆ ಗಾಬರಿಯಾಗಬೇಡಿ. ಈ ದೂರವಿರುವಿಕೆಯ ಹಿಂದೆ ಒಂದು ದೈವಿಕ ರಹಸ್ಯವಿದೆ ಎಂದು ಭಗವಂತನೇ ಎಣೆದಿರುವ ಒಂದು ದಿವ್ಯ ಸಂಚು. ಈ ದೂರವು ನಿಮ್ಮನ್ನು ಮುರಿಯಲು ಬರುತ್ತಿಲ್ಲ, ಬದಲಾಗಿ ನೀವು ಕನಸಿನಲ್ಲೂ ಯೋಚಿಸದಂಥ ಉನ್ನತ ಸ್ಥಾನಕ್ಕೆ ನಿಮ್ಮನ್ನು ತಲುಪಿಸಲು ಬರುತ್ತಿದೆ. ಕೆಲವೊಮ್ಮೆ ಕೆಲಸದ ನಿಮಿತ್ತ, ಕೆಲವೊಮ್ಮೆ ಶಿಕ್ಷಣಕ್ಕಾಗಿ ಅಥವಾ ಜೀವನದ ಅನಿವಾರ್ಯ ಪರಿಸ್ಥಿತಿಗಳಿಂದಾಗಿ ಈ ದೂರ ಉಂಟಾಗಬಹುದು. ಆದರೆ ನೆನಪಿಡಿ, ಇದು ಅಂತ್ಯವಲ್ಲ. ಇದು ಒಂದು ಭವ್ಯವಾದ ಆರಂಭದ ಒಂದು ಮುನ್ನುಡಿ. ಕಳೆದ ಕೆಲವು ತಿಂಗಳುಗಳು ಅಥವಾ ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ನೋವು ಯಾರಿಗೂ ತಿಳಿದಿಲ್ಲ. ನೀವು ನಗುತ್ತಲೇ ಅಂತಹ ನೋವುಗಳನ್ನು ನುಂಗಿದ್ದೀರಿ. ಯಾರು ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೋ ಅವರ ಪರವಾಗಿಯೇ ನೀವು ನಿಂತು ಹೋರಾಡಿದ್ದೀರಿ. ರಾತ್ರಿಗಳೆಲ್ಲ ನಿದ್ರೆಯಿಲ್ಲದೆ ಕಣ್ಣೀರು ಹಾಕುತ್ತಾ ಆ ವ್ಯಕ್ತಿ ನನ್ನಿಂದ ದೂರವಾಗಿ ಬಿಡುತ್ತಾರೆಯೇ ಎಂದು ಭಯಪಟ್ಟಿದ್ದೀರಿ. ಶನಿದೇವನು ನಿಮ್ಮನ್ನು ಒಬ್ಬ ಶಿಲ್ಪಿಯಂತೆ ಕೆತ್ತುತ್ತಿದ್ದಾನೆ. ಚಿನ್ನವನ್ನು ಬೆಂಕಿಯಲ್ಲಿ ಸುಟ್ಟಂತೆ, ವಜ್ರವನ್ನು ಉಜ್ಜಿದಂತೆ ನೀವು ಪಕ್ವವಾಗುತ್ತಿದ್ದೀರಿ. ನಿಮ್ಮ ಮೇಲೆ ಅತಿ ಹೆಚ್ಚು ಭರವಸೆ ಇಟ್ಟಿದ್ದವರೇ ನಿಮ್ಮ ಭಾವನೆಗಳನ್ನು ಕಡೆಗಣಿಸಿದ್ದಾರೆ. ನಿಮ್ಮ ಅಸಹಾಯಕತೆಯನ್ನು ನೋಡಿ ನಕ್ಕಿದ್ದಾರೆ. ನಿನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದಾಗ ನೀವು ಸುಮ್ಮನಿದ್ದೀರಿ. ಆದರೆ ಈಗ ಬೆಂಕಿಯಿಂದ ಹೊರಬರುವ ಸಮಯ ಬಂದಿದೆ. ಆದರೆ ಮುಂಬರುವ ಈ ಅದೃಷ್ಟದ ಸ್ಫೋಟದ 3 ಸಂಕೇತಗಳು ಮುಂದಿನ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಈ 3 ಅದ್ಭುತಗಳು ನಡೆಯಲಿವೆ. ಅನಿರೀಕ್ಷಿತ ಅವಕಾಶ. ನೀವು ನಿರೀಕ್ಷಿಸದ ಕಡೆಯಿಂದ ಒಂದು ಫೋನ್ ಕರೆ ಅಥವಾ ಭೇಟಿ ಉಂಟಾಗಲಿದೆ. ಇದು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವಂತಹ ದೊಡ್ಡ ಅವಕಾಶವಾಗಿರುತ್ತೆ. ಹಣಕಾಸಿನ ಒಂದು ಸುಧಾರಣೆ. ವರ್ಷಗಳಿಂದ ಸಿಲುಕಿಕೊಂಡಿದ್ದ ಹಣ, ಬರಬೇಕಾಗಿದ್ದ ಬಾಕಿ ಮೊತ್ತ ಅಥವಾ ಯಾವುದೇ ಒಂದು ಆಸ್ತಿ ವಿಚಾರದಲ್ಲಿ ಇದ್ದ ಅಡೆತಡೆಗಳು ನಿವಾರಣೆಯಾಗುತ್ತೆ. ನಿಮ್ಮ ಈ ಒಂದು ರಾಜಯೋಗ, ಧನಯೋಗ ಸಕ್ರಿಯವಾಗುತ್ತಿದೆ. ಸಂಬಂಧದ ಬಲವರ್ಧನೆ. ನಿಮ್ಮಿಂದ ದೂರವಾಗುತ್ತಿರುವ ಆ ವ್ಯಕ್ತಿ ಮತ್ತೆ ಹಿಂತಿರುಗಿದಾಗ ನಿಮ್ಮ ನಡುವಿನ ಸಂಬಂಧ ಮೊದಲಿನಗಿಂತ 1000 ಪಟ್ಟು ಹೆಚ್ಚು ಗಟ್ಟಿಯಾಗುತ್ತೆ. ಅವರ ಅನುಪಸ್ಥಿತಿಯಲ್ಲಿ ಅವರು ನಿಮ್ಮ ಬೆಲೆಯನ್ನು ಅರಿತುಕೊಳ್ತಾರೆ. 4 ದೊಡ್ಡ ತಪ್ಪುಗಳನ್ನು ನೀವು ಮಾಡಲೇಬಾರ್ದು. ಈ ನಿರ್ಣಾಯಕ ಸಮಯದಲ್ಲಿ ನೀವು ಈ 4 ತಪ್ಪುಗಳನ್ನು ಮಾಡಬಾರ್ದು. ಗಾಬರಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು, ನಕಾರಾತ್ಮಕ ವ್ಯಕ್ತಿಗಳ ಮಾತು ಕೇಳುವುದು. ನಿಮ್ಮ ಪ್ರೀತಿ ಪಾತ್ರರು ದೂರ ಹೋಗುತ್ತಿದ್ದಾರೆ ಎಂದಾಗ ನೀವು ಜಗಳವಾಡಬಾರ್ದು ಅಥವಾ ಅವರನ್ನು ಬಲವಂತವಾಗಿ ತಡೆಯಬಾರದು. ಶಾಂತವಾಗಿರಿ. ಪ್ರೀತಿಯಿಂದ ಅವರನ್ನು ಕಳುಹಿಸಿಕೊಡಿ. ಏಕೆಂದರೆ ಪ್ರೀತಿಯಿಂದ ಹೋದವರು ಖಂಡಿತವಾಗಿಯೂ ಮರಳಿ ಬರುತ್ತಾರೆ. ಈ ನಕಾರಾತ್ಮಕ ವ್ಯಕ್ತಿಗಳ ಮಾತು ಕೇಳುವುದು. ನೋಡು, ಅವರು ಹೋದರು, ಇನ್ನು ನಿನ್ನ ಜೀವನ ಹಾಳಾಯಿತು ಎಂದು ಕೆಲವರು ನಿಮ್ಮ ಕಿವಿಗೆ ವಿಷ ಹಾಕಬಹುದು.
ಅಂತಹವರ ಮಾತುಗಳನ್ನು ನಕ್ಕು ತಳ್ಳಿಹಾಕಿ. ಭಗವಂತನ ಯೋಜನೆಯ ಬಗ್ಗೆ ಅವರಿಗೆ ತಿಳಿದಿಲ್ಲ. ನಿಮ್ಮನ್ನು ನೀವೇ ದೂಷಿಸಿಕೊಳ್ಳುವುದು, ನನ್ನಿಂದಲೇ ಹೀಗಾಯಿತು, ನಾನೇ ಏನೋ ಒಂದು ತಪ್ಪು ಮಾಡಿದೆ ಎಂದು ಕುಗ್ಗಿ ಹೋಗಬೇಡಿ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಲೋಪದೋಷಗಳು ಇದ್ದೇ ಇರುತ್ತೆ. ಆದರೆ ಭಗವಂತನಿಗೆ ಪ್ರಿಯರಾದವರು ತಮ್ಮ ತಪ್ಪುಗಳಿಂದ ಕಲಿಯುತ್ತಾರೆಯೇ ಹೊರತು ಅದರಲ್ಲಿ ಮುಳುಗಿ ಹೋಗುವುದಿಲ್ಲ. ನಂಬಿಕೆಯನ್ನು ಬಿಡುವುದು, ಇದು ಅತ್ಯಂತ ಅಪಾಯಕಾರಿ ಅಂತಲೇ ಹೇಳಬಹುದು. ತಪ್ಪು ನೋವು ಹೆಚ್ಚಾದಾಗ ದೇವರು ಎಲ್ಲಿದ್ದಾನೆ, ನನಗೆ ಯಾಕೆ ಈ ಶಿಕ್ಷೆ ಎಂದು ಅನಿಸಬಹುದು. ಆದರೆ ನಂಬಿಕೆ ಎಂಬ ದಾರವನ್ನು ಕಡಿದುಕೊಳ್ಳಬೇಡಿ. ನೀವು ನಂಬಿಕೆ ಇಟ್ಟಾಗ ಮಾತ್ರ ಅದೃಷ್ಟದ ಬಾಗಿಲುಗಳು ತೆರೆಯುತ್ತೆ. ಇದರಿಂದ ಪರಿಹಾರಗಳು. ಈ ಪರಿಸ್ಥಿತಿಯನ್ನು ಜಯಿಸಲು ನೀವು ಕೆಲವು ಸರಳ ಪರಿಹಾರ ಕಾರ್ಯಕ್ರಮಗಳನ್ನು ಮಾಡಲೇಬೇಕು. ಪ್ರತಿ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಹಣೆಯ ಮೇಲೆ ಕೈ ಇಟ್ಟುಕೊಂಡು, ಭಗವಂತನೇ, ನಿನ್ನ ಇಚ್ಛೆಯಂತೆ ಆಗಲಿ, ನೀನು ಮಾಡುವುದೆಲ್ಲವೂ ಒಳ್ಳೆಯದಕ್ಕೆ ಎಂದು ಪೂರ್ಣ ಮನಸ್ಸಿನಿಂದ ಹೇಳಿ. ನಿಮ್ಮ ಕಣ್ಣಿನ ಮಣಿ ಆಗಿರುವ ವ್ಯಕ್ತಿಗೆ ಇಂದು ಒಂದು ಮಾತನ್ನು ಹೇಳಿ, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ, ನೀನು ನನ್ನ ಜೀವನದ ಅವಿಭಾಜ್ಯ ಅಂಗ. ಈ ಮಾತುಗಳನ್ನು ಕೇಳಲು ಹಿಂಜರಿಯಬೇಡಿ, ಏಕೆಂದರೆ ಕಾಲ ಮಿಂಚಿದೆ ಮೇಲೆ ಪಶ್ಚಾತ್ತಾಪ ಪಡುವುದರಲ್ಲಿ ಅರ್ಥವೇ ಇಲ್ಲ. ಈ ಭಾನುವಾರದಂದು ಸೂರ್ಯಾಸ್ತದ ನಂತರ ಒಂದು ದೀಪವನ್ನು ಹಚ್ಚಿ. ಒಂದು ಎಳ್ಳೆಣ್ಣೆಯ ದೀಪವಾಗಿದ್ದರೆ ಉತ್ತಮ. ಆ ದೀಪದ ಜ್ಯೋತಿಯನ್ನು ನೋಡುತ್ತಾ, ನನ್ನಲ್ಲಿರುವ ಪ್ರೀತಿ ಪಾತ್ರರನ್ನು ರಕ್ಷಿಸು ಮತ್ತು ನನಗೆ ಧೈರ್ಯವನ್ನು ನೀಡು ಎಂದು ಪ್ರಾರ್ಥಿಸಿ. ಕುಂಭರಾಶಿಯವರೇ, ಮುಂಬರುವ 3 ದಿನಗಳು ನಿಮ್ಮ ಜೀವನದ ಅತ್ಯಂತ ಮಹತ್ವದ ದಿನಗಳು. ನಿಮ್ಮನ್ನು ಮುರಿಯಲು ಪ್ರಯತ್ನಗಳು ನಡೆಯಬಹುದು, ಆದರೆ ಅದು ನಿಮ್ಮನ್ನು ರೂಪಿಸಲು ನಡೆಯುತ್ತಿರುವ ಪ್ರಕ್ರಿಯೆ ಎಂದು ನೆನಪಿಡಿ. ಆಕಾಶದಲ್ಲಿನ ಗ್ರಹಗಳ ಬದಲಾವಣೆಯಂತೆ ನಿಮ್ಮ ಜೀವನವು ಈಗ ಹೊಸ ಮಜಲಿಗೆ ಹೊರಳುತ್ತಿದೆ. ಈ ಅದೃಷ್ಟದ ಸ್ಫೋಟವನ್ನು ಇಡೀ ಜಗತ್ತು ನೋಡಲಿದೆ. ಈ ಭೋಲೆನಾಥನ ಕೃಪೆ ಮತ್ತು ಬಜರಂಗಬಲಿಯ ರಕ್ಷಣೆ ಸದಾ ನಿಮ್ಮ ಮೇಲೆ ಶಾಶ್ವತವಾಗಿ ಇರುತ್ತೆ. ನಿಮ್ಮ ಜೀವನದಲ್ಲಿ ನೀವು ಪ್ರೀತಿಸುವ ಆ ವ್ಯಕ್ತಿಯ ಹೆಸರನ್ನು ಮನಸ್ಸಿನಲ್ಲಿ ಸದಾ ಸ್ಮರಿಸಿ ಮತ್ತು ಈ ಸಂದೇಶವನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಮೂಲಕ ಧನಾತ್ಮಕತೆಯನ್ನು ಹರಡಿ. ಭಗವಂತನು ನಿಮ್ಮ ಬದುಕಿನಲ್ಲಿ ಬಂಗಾರದಂತಹ ದಿನಗಳನ್ನು ಕೊಡುತ್ತಾನೆ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಯಾಕೆಂದರೆ ಅವರು ತುಂಬ ದಿನ ಕತ್ತಲಿನಿಂದ ಇರ್ತಾರೆ. ಹಾಗಾಗಿ ಈ ಕತ್ತಲಿನಿಂದ ಬೆಳಕಿನ ಕಡೆ ನಿಮ್ಮ ಒಂದು ಸಹಾಯದಿಂದ ಅವರ ಜೀವನದಲ್ಲಿ ಬೆಳಕು ಮೂಡಿ ನಿಮಗೆ ಶುಭ ಫಲಗಳು ಉಂಟಾಗುತ್ತೆ. ಅದಕ್ಕಾಗಿ ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇವತ್ತು ಈ ಶುಭ ಭಾನುವಾರ ಆಗಿರೋದ್ರಿಂದ ಈ ಸರಳವಾದ ವಿಧಿವಿಧಾನಗಳನ್ನು ಸರಿಯಾದ ಕ್ರಮದಲ್ಲಿ ಪಾಲಿಸಿದ್ದೇ ಆಗಿದ್ದಲ್ಲಿ, ನಿಮಗೆ ಎಷ್ಟೇ ಕೆಲಸ ಕಾರ್ಪಣ್ಯಗಳು ಇದ್ದರೂ ಕೂಡ ಈ ಒಂದು ಸರಳ ಪರಿಹಾರಗಳು ಮಾಡಿಕೊಳ್ಳಿ. ಆದಷ್ಟು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ, ಏಳಿಗೆ, ಯಶಸ್ಸು ಅನ್ನೋದು ಕಾಣ್ತೀರ. ಇಷ್ಟು ವರ್ಷಗಳಿಂದ ಕಣ್ಣೀರಿನಿಂದ ಕೈ ತೊಳೆದಿದ್ದೀರ. ಅದಕ್ಕೆ ಒಂದು ಶುಭ ಫಲ ಅನ್ನೋದು ನಿಮಗೆ ಈ ಶನಿ ಭಗವಾನರು ಕೊಟ್ಟೇ ಕೊಡ್ತಾರೆ. ನ್ಯಾಯ, ಶಿಸ್ತು ಎಲ್ಲ ನಿಮ್ಮ ಜೀವನದಲ್ಲಿ ಇರೋದ್ರಿಂದ ಶನಿದೇವರ ಕೃಪೆಗೆ ನೀವು ಪಾತ್ರರಾಗ್ತೀರ. ಆದಷ್ಟು ಇವತ್ತು ಈ ಬಡಬಗ್ಗರಿಗೆ, ಈ ಪ್ರಾಣಿ ಪಕ್ಷಿಗಳಿಗೆ ಆಹಾರ, ಅನ್ನ, ನೀರು ಇಡೋದ್ರಿಂದ ನೀವು ಅಂದರೆ ತುಂಬ ನಿರ್ಗತಿಕರು ಅಂತ ಯಾರೆಲ್ಲ ಇದ್ದಾರೆ ಅವರು ನೋಡಿದ ತಕ್ಷಣವೇ ಗೊತ್ತಾಗುತ್ತೆ. ಹಾಗಾಗಿ ಅಂತಹವರಿಗೆ ಒಂದು ಹೊತ್ತಿನ ಊಟ ಅಥವಾ ಈ ಬಟ್ಟೆ, ಈ ಕಾಲಿಗೆ ಚಪ್ಪಲಿ ಈ ರೀತಿ ನೀವು ಕೊಡಿಸೋದ್ರಿಂದ ನಿಮಗೆ ತುಂಬಾ ಈ ಸಾಡೆ ಸಾತಿ, ಅರ್ಧಾಷ್ಟಮ ಶನಿ ಎಂತಹದ್ದೇ ದೊಡ್ಡ ಕಷ್ಟಗಳಿದ್ರೂ ಅದು ನಿವಾರಣೆಯಾಗುತ್ತೆ. ಯಾಕೆ ಅಂದರೆ ಆದಷ್ಟು ನೀವು ಈ ಕಾರ್ಮಿಕರಿಗೆ, ಬಡಬಗರಿಗೆ ಅನ್ನವನ್ನು ನೀಡೋದ್ರಿಂದ ಶನಿದೇವರು ತುಂಬ ನಿಮ್ಮ ಮೇಲೆ ಪ್ರಸನ್ನನಾಗ್ತಾರೆ ಅಂತಲೇ ಹೇಳಬಹುದು. ಈ ನಿಮ್ಮ ಮನೆ ಮೇಲೆ ಈಗಂತೂ ಬೇಸಿಗೆ ಕಾಲ ಇರೋದ್ರಿಂದ ಈ ಆಹಾರ ಅಂದರೆ ಅಕ್ಕಿ ಕಾಳು ಅಥವಾ ಈ ನೀರು ಇಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.